ನಾವು ಒಬ್ಬರನ್ನ ಮೀಟ್ ಮಾಡಿ ಬರ್ತೀವಿ, ಒಂದು ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ ತಗೊಂಡ್ ಬರ್ಬೇಕು. ನಾವೇನ್ ಮಾಡ್ತೀವಿ, ಅವರೊಳಗೆ ಇರೋ ಕಸ ಏನೋ ಮಿಸ್ಇನ್ಫಾರ್ಮೇಶನ್ ಎಲ್ಲ ತಗೊಂಡ್ ಬಂದು ಮತ್ತೆ ಅದು ಧ್ಯಾನದಲ್ಲಿ ಕೂತ್ಕೊಂಡು 2-3 ದಿವಸ, 1 ತಿಂಗಳು, 2 ತಿಂಗಳು ನಾವು ಹೀಲ್ ಮಾಡ್ತಾ ಟೈಮ್ ಎಲ್ಲ ವೇಸ್ಟ್ ಆಗುತ್ತದೆ. ನಾವು ಎಲ್ಲೇ ಹೋಗಿದ್ರು, ಯಾರ ಹತ್ರ ಮಾತಾಡಿದ್ರು, ನಮ್ಮ ಪ್ರದೇಶ ಆಗ್ಲಿ ಹೈಯೆಸ್ಟ್ ವೈಬ್ರೇಷನ್ ಅಲ್ಲಿ ಅದು ಫ್ರೀಕ್ವೆನ್ಸಿಗೆ ನಾವು ಟ್ಯೂನ್ ಮಾಡ್ತಾ ಬಿರ್ಬೇಕು. ಒಂದು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಇದೆ, ನಾನು ಸಂತೂರ್ ನುಡಿಸ್ತೀನಿ, ಆ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಅಪಸ್ವರ ಆಗ್ತಾ ಇರುತ್ತದೆ, ಸ್ವರಕ್ಕೆ ನಾವು ಟ್ಯೂನ್ ಮಾಡ್ತಾ ಇರಬೇಕು. ಒಂದು ವೈಲನ್ ಇದೆ, ವೀಣಾ ಇದೆ, ಒಂದು ತಾನ್ಪುರ ಇದೆ, ಅದನ್ನು ಟ್ಯೂನ್ ಮಾಡ್ತಾ ಸ್ವರಕ್ಕೆ ನಾವು ಮತ್ತೆ 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 ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಬ್ಯಾಕ್. ಇಲ್ಲ ಅಂದ್ರೆ ಅಪಸ್ವರ ಎಲ್ಲಿರುತ್ತದೋ, ಸಂಗೀತ ನುಡಿಸಿದ್ರೆ ಅಪಸ್ವರನೇ ಹೊರಗೆ ಹೋಗುತ್ತದೆ, ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತದೆ. ಒಂದು ಸ್ವರ ಸರಿ ಇಲ್ಲ ಅಂದ್ರೆ ಅದರಲ್ಲಿ ಒಂದು ಸಂಗೀತ ನುಡಿಸ್ತಾ ಇದ್ದಾರೆ ಅಂದ್ರೆ ಬೇರೊಬ್ಬರಿಗೆ ಅದು ಡಿಸ್ಟರ್ಬೆನ್ಸ್ ಕೊಡುತ್ತದೆ. ಯಾಕೆಂದ್ರೆ ನಮ್ಮ ಒಳಗೆ ಇರುವ 7 ಚಕ್ರಗಳನ್ನು ಸಾರಿಗಮ ಪದ ನೀ, ನಮ್ಮೊಳಗೆ 7 ಶರೀರಗಳನ್ನು ಸಾರಿಗಮ ಪದ ನೀ. ಅಲ್ಲಿ ಸ್ವರ ಅವ್ರ ಮಾತುಗಳು ಸರಿ ಇಲ್ಲ ಅಂದ್ರೆ ಅಪಸ್ವರ ಬರ್ತಾ ಇದೆ, ಅದು ನಮ್ಮ ಚಕ್ರನ ಅಫೆಕ್ಟ್ ಮಾಡುತ್ತೆ, ನಮ್ಮ ಶರೀರನ ಅಫೆಕ್ಟ್ ಮಾಡುತ್ತದೆ, ಈ ಪ್ಲೇಸ್ ಅನ್ನ ಅಫೆಕ್ಟ್ ಮಾಡುತ್ತದೆ. ನೋಡೋದು ದೃಷ್ಟಿ ನಾವು ಚೇಂಜ್ ಮಾಡ್ಕೋಬೇಕು. ಪ್ರತಿಯೊಂದನ್ನು ಎನರ್ಜಿ ಮೆಷರ್ಮೆಂಟ್ ಇಂದ ನೀವು ನೋಡಿ, ಅವಾಗ ಈ ಎನರ್ಜಿ ನಾವು ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡೋದು ಸಾಧ್ಯ ಆಗುತ್ತೆ.